ಮುಕುಂದ ಮುರವರ್ಧನ ಕಮಲ ನಯನ ಪಿತಾಂಬರದಾಗೆ ಕಮಲ ನಯನ ಪಿತಾಂಬರದಾಗೆ ವೈಕುಂಠ ನಾರಾಯಣ ದೇವ ವೈಕುಂಠ ನಾರಾಯಣ ಮಲೇಶಪ್ಪ ಅವರು ಈ ಸುಂದರವಾದ ಕಿಶೋರನ್ನು ನಾಲ್ಕು ಪಾತ್ರ ಮಾಡುವಂತರಿಗೆ ಬಹುಮಾನ ಪ್ರಕಟಣೆ ಮಾಡುತ್ತಾರೆ. ಚಂದ ಬಸವ ಚನ್ನಳ್ಳಿಯವರು ಇದು ಬೇಳೆ ಬ್ರಾಸ್ಲೆಟ್ ಅನ್ನು ಬಲರಾಮ್ ಪಾತ್ರ ಮಾಡುವಂತರಿಗೆ ಬಹುಮಾನ ಪ್ರಕಟಣೆ ಮಾಡುತ್ತಾರೆ. ಕಾರ್ಯಾಲೋಚನೆಯ ಪ್ರಾಪ್ತಿರಸ್ತು ಸಿದ್ಧಿರಸ್ತು. ಶ್ರೀಕೃಷ್ಣ ಬಲರಾಮರೇ ಸರ್ವರು ಕುಶಲವೇ? ಅಹೋ ಸ್ವಾಮಿ ನಾರದರೇ. ನಾರಾಯಣ, ನಮ್ಮ ಕಾರ್ಯವು ಫಲ ಕಾರ್ಯವಾಗದರಲ್ಲಿ ಸಂದೇಹವೇ ಇಲ್ಲ. ಸ್ವಾಮಿ ನಾರದರೇ, ಈ ಪೀಠವನ್ನು ಅಲಂಕರಿಸಿ ಸ್ವಾಮಿ ಸಜ್ಜನ ಪ್ರೇಮಿ. ಸಂತೋಷವು ನಾರಾಯಣ ಬಲದೇವ. ಸ್ವಾಮಿ ನಾರದರೇ, ನೀವಿರುವರು ಆಲೋಚಿಸುತ್ತಿರುವ ಕಾರ್ಯವು ಏನೊಂದು ತಿಳಿಯದು. ನನಗೇನು ತಿಳಿಯದು ನಾರಾಯಣ, ಅಧಿಕ ಬರುದು ವಿಣ. ಸ್ವಾಮಿ ನಾರದರೇ, ನಾರಾಯಣ, ತಾವು ತ್ರಿಲೋಕ ಸಂಚಾರಿಗಳು. ಆದರೆ ನಿಮಗೆ ತಿಳಿಯದ ವಿಷಯ ತಾವದಿರುವುದು ಸ್ವಾಮಿ ಸಜ್ಜನ ಪ್ರೇಮಿ. ಇದೇನು ನಾರಾಯಣ, ನಾನು ಈಗಲಲ್ಲವೇ ಬಂದಿರುವುದು. ನಾನು ಬರುವುದಕ್ಕಿಂತ ಮೊದಲೇ ನೀವೆಲ್ಲರೂ ಏನು ದೀರ್ಘಾಲೋಚನೆಯಲ್ಲಿ ಮುಳುಗಿರುವಂತೆ ತೋರುತ್ತದೆ. ನಾನಾದರೂ ಸಮಯಕ್ಕೆ ಸರಿಯಾಗಿ ಬಂದಂತಾಯಿತು ನಾರಾಯಣ, ಅದಕ್ಕೆ ಬರುದು ಋಣ. ತಂಗಿ ಸುಭದ್ರ, ಅದೇನು ಮಾತ್ರ ಚೆನ್ನಾಗಿ ಹೇಳಮ್ಮ.
ಲಗ್ನದ ವಿಷಯವಾಗಿ ಮಾತನಾಡುತ್ತಿರುವರು. ಹೌದು, ಇಷ್ಟಕ್ಕೂ ಯಾರ್ಯಾರ ಲಗ್ನದ ವಿಷಯವಾಗಿ ಮಾತನಾಡ್ತಿರುವಿರಿ? ನನ್ನ ಕಿವಿಯಲ್ಲಿ ಸ್ವಲ್ಪ ಹೇಳುವಂತ ನಾವು ಬಲದೇವ ನೇಗಿಲ ಸಂಭವ. ಅಹೋ ಸ್ವಾಮಿ ನಾರದರೆ, ನಾರಾಯಣ, ತಾವು ತ್ರಿಲೋಕ ಸಂಚಾರಿಗಳು. ಏನು ಆದರೆ ನಿಮಗೆ ತಿಳಿಯದ ದಿಶೆಯ ದಾವದಿರುವುದು ಸ್ವಾಮಿ ಸಜ್ಜನ ಪ್ರೇಮಿ. ವಿಷಯವಾಗಿ ಮಾತನಾಡುತ್ತಿರುವರು. ಇಷ್ಟಕ್ಕೂ ಯಾರ್ಯಾರ ಲಗ್ನದ ವಿಷಯವಾಗಿ ಮಾತನಾಡುತ್ತಿರಲಿ? ಎನ್ನ ಕಿವಿಯಲ್ಲಿ ಹೇಳುವಂತವನಾಗ ಬಲದೇವ ನೇಗಿಲ ಸಂಭವ. ಸ್ವಾಮಿ ನಾರದರೆ, ನಾರಾಯಣ, ತಾವು ತ್ರಿಲೋಕ ಸಂಚಾರಿಗಳು. ಹಾ, ಆದರೆ ನಿಮಗೆ ತಿಳಿಯದ ವಿಷಯ ದಾವದಿರುವುದು ಸ್ವಾಮಿ ಸಜ್ಜನ ಪ್ರೇಮಿ. ಇದೇನು ಕೃಷ್ಣ, ನಾನು ಈಗಲಲ್ಲವೇ ಬಂದಿರುವುದು. ನಾನು ಬರೋದಕ್ಕಿಂತ ಮೊದಲೇ ನೀವೆಲ್ಲರೂ ಏನು ದೀರ್ಘಾವಚಿನಲ್ಲಿ ಮುಳುಗಿರುವಂತೆ ತೋರುತ್ತದೆ. ನಾನಾದರೂ ಸಮಯಕ್ಕೆ ಸರಿಯಾಗಿ ಬಂದಂತಾಯಿತು. ನಾರಾಯಣ, ಅಧಿಕ ಬಲುಗುರಿಣ. ಸ್ವಾಮಿ ನಾರದರೆ, ಬಲದೇವ ಎಲ್ಲ ಭಿನ್ನಪ್ಪವನ್ನು ಚೆನ್ನಾಗಿ ಲಾಲಿಸಿ. ಅದೇನು ಚೆನ್ನಾಗಿ ಹೇಳು. ಎಲ್ಲ ಸೋದರಿ ಹತ್ತ ಸುಭದ್ರ ನಂದನಿಗೆ ಎಲ್ಲ ಮೋಹದ ಪುತ್ರಿ ಹತ್ತ ಶಶಿರೇಖೆಯನ್ನು ಕೊಟ್ಟ ಹಾ, ಕೊಡೆಯನ್ನು ಶ್ರೀಕೃಷ್ಣರು ಹೇಳಿದರು. ಇದು ಇದಕ್ಕೆ ಸಂತೋಷದ ನಾನು ಮಾತು. ಏನು ಮಾಡಲಿ? ಮುಂದಕ್ಕೆ ಬರ್ತ ಕಾಲ ವರ್ತಮಾನಗಳು ಹೇಗಿರುವುದು ಏನು? ಇದು ಯಾರು ಬಲ್ಲವರು? ನೀವು ಆತರ ಹೇಳಲು ಬ್ರಹ್ಮನಂದರೆ ಮುಂದೆ ಭವಿಷ್ಯದ ಬದಲು. ಓಹೋ ಬಲದೇವ, ಸ್ವಾಮಿ ನಾರದರೆ, ಹಾಗಾದರೆ ಅವರ ವಿಷಯದಲ್ಲಿ ತಮಗೆ ಸಂಶಯವಿರುವಂತೆ ತೋರುತ್ತದೆ. ಹೌದು ಸ್ವಾಮಿ. ಪಾಪ, ಶಶಿರೇಖೆಯು ಅಭಿಮನ್ಯು ದಂಪತಿಗಳಾದರೆ ಮೂರು ಲೋಕಗಳಲ್ಲಿ ಹರ್ಷ ಉಂಟಾಗುತ್ತದೆ. ಯಥೇಚ್ಛವಾಗಿ ನಮಗೂ ಸಹ ಹೋಳಿಗೆ ಊಟ ದೊರೆಯುತ್ತದೆ. ನಿಮ್ಮೆಲ್ಲರಿಗಿಂತಲೂ ನನಗೆ ಆತುರ ಹೆಚ್ಚಾಗಿದೆ. ಓಹೋ, ತಮ್ಮ ತಮ್ಮ ಸಂಸಾರದ ತಾಪತ್ರಯಾದಿಗಳು ಈ ನಾರದಿಗೇನು ಗೊತ್ತು ಬಲದೇವ? ಈ ಸನ್ಯಾಸಿಗೆ ಗೊತ್ತಿಲ್ಲ ಅದರ ಅನುಭವ. ಅಣ್ಣ ಬಲಭದ್ರ, ತಂಗಿ ಸುಭದ್ರ, ಹೇಳ್ಬೇನೆ ಕೇಳು. ಅದೇನು ಮಾತು ಚೆನ್ನಾಗಿ ಹೇಳಮ್ಮ. ಮೆಚ್ಚಲಾರ ನಿನ್ನಯ ಮಾತು, ಆನೆ ಮಾಡಿ ಹೇಳಿದವಳು. ಮೆಚ್ಚಲಾರ ನಿನ್ನಯ ಮಾತು, ಆನೆ ಮಾಡಿ ಹೇಳಿದವಳಿತು. ಹೋಗಿರಿ ಅಲೆಯಲು ನೀನು, ಹೋಗಿರಿ ಅಲೆಯಲು ನೀನು, ಲಗ್ನದರುಳಿದು. ದೇವರೇ ಗೌಡ, ಅಣ್ಣ ಬಲಭದ್ರ, ತಂಗಿ ಸುಭದ್ರ, ನೀನು ಬರೇ ಬಾಯಿ ಮಾತಿನಿಂದ ಹೇಳಿದರೆ ನಿನ್ನ ಮಾತನ್ನು ನಾನು ನಂಬುವುದಿಲ್ಲ. ನಾನು ಏನು ಮಾಡಬೇಡ ತಂಗಿ? ಗುರುಜಿಗಳ ಸಮ್ಮುಖದಲ್ಲಿ ಹ, ಎನ್ನ ಕೈಯೋ ನಿನ್ನ ಕೈ ಹಾಕಿ ಭಾಷೆಯನ್ನು ಕೊಟ್ಟರೆ ನಿನ್ನ ಮಾತು ನಾನು ನಿಜವೆಂದು ತಿಳಿವೆನು. ಕಂಡೆಯ ಅಣ್ಣ ರಾಜಾಪುರಗಣ್ಯ. ಅಮ್ಮ ತಂಗಿ ಸುಭದ್ರ, ಅಣ್ಣ ಬಲಭದ್ರ, ನನ್ ಶಶಿ ರೇಖೆಯು ಎಲ್ಲಿಗೆ ಹೋಗುತ್ತಾಳೆ? ನಾನು ಹೇಳಿದ ಮಾತುಗಳು ನಿನ್ನ ಮನಸ್ಸಿಗೆ ಹುಟ್ಟದು ಐತಿ. ನಂಬಿಕೆ ಇಲ್ಲದಿದ್ದರೆ ಪ್ರಮಾಣ ಮಾಡುವರೆ ಕೈಪಿಡಿ. ಗುರು ಹಿರಿಯರಾದ ಕೊಟ್ಟ ಮಾತು ತಪ್ಪೋದಿಲ್ಲಮ್ಮ ತಂಗಿ. ಭಕ್ತರ ತಂಗಿ. ಓಹೋ, ಈಗ ಸರಿ ಹೋಯ್ತು. ಆತನ ಅಸ್ತ್ರ ಆತನಿಗೆ ಉಪಯೋಗಿಸಿದಂತಾಯಿತು. ಸುಭದ್ರೆ ಅಣ್ಣನಿಗೆ ಸರಿಯಾದ ಮಾತುಗಳನ್ನು ಆಡಿದ್ದಾಳೆ ಸಾರಥಿ. ಮುಂದೆ ನೋಡ ಈ ನಾರದನ ಚಮತ್ಕೃತಿ. ಅಣ್ಣ ಶ್ರೀಹರಿ, ತಂಗಿ ಸುಭದ್ರ, ಶ್ರೀಹರಿ, ಅಣ್ಣನಾದ ಬಲಭದ್ರನು ಪ್ರಮಾಣ ಮಾಡಿ ಕೊಟ್ಟಿದ್ದೇ ಮೇಲಾಯಿತು. ಸೂರ್ಯ ಚಂದ್ರಾದಿಗಳು ಗತಿ ತಪ್ಪಿ ನಡೆದರೂ ಅಣ್ಣನು ಕೊಟ್ಟ ಮಾತು ತಪ್ಪೋದಿಲ್ಲ. ಇನ್ನು ಕಾಲಗಳ ಮುಂದಿರುವವು ಈ ವಿಷಯದಲ್ಲಿ ಸಂಶಯ ಪಡಬೇಡ ತಂಗಿ ಶುಭಾಂಗಿ. ಇನ್ನು ಎಷ್ಟು ಗಂಟೆ ಆಗಲಿ ಅಣ್ಣಗೆ? ಓಹೋ ಕೃಷ್ಣ ಬಲರಾಮ ದೇವರೇ, ನಾರದರೆ, ನಾನು ಮುಹೂರ್ತಕ್ಕೆ ಸರಿಯಾಗಿ ಬಂದು ಭಾಗವಹಿಸುತ್ತೇನೆ. ತಾವಿನ್ನು ಅಪ್ಪಣೆ ಕೊಟ್ಟರೆ ನಾನಿನ್ನು ಹೋಗಿ ಬರುತ್ತೇನೆ. ನಾರಾಯಣ ನಾರಾಯಣ. ಹೋಗಿ ಬಂದಿನ ಸ್ವಾಮಿ.
ಮಂಗಳಮಯ ಪುಣ್ಯಶೀಲ ಶಂಕರ ತಾರಂಗಲೋಲ ಶ್ರೀಧರ ಗೋಪಾಲ ಬಾಲ लोकपाल चरिता सर्वा नेतायो सदा देवा हरे लोकपाल चरिता सर्वा नेतायो सदा ಅಪ್ಪನ ಕರ್ಕೊಂಬರ ಅಭಿಮನ್ಯ ಏ ಹುಡುಗಿಯಲ್ಲಿ ಸಿಗತಿ ನಿನ್ನ ಜೋಡಿ ಮಾತಾಡೋದೈತಿ ಏ ಹುಡುಗಿಯಲ್ಲಿ ಸಿಗತಿ ನಿನ್ನ ಜೋಡಿ ಮಾತಾಡೋದೈತಿ ನಿನ್ನ ಮಾರಿ ನೋಡಂಗಾಗೈತಿ ಏ ಹುಡುಗಿಯಲ್ಲಿ ಸಿಗತಿ ನಿನ್ನ ಜೋಡಿ ಮಾತಾಡೋದೈತಿ ಏ ಹುಡುಗಿಯಲ್ಲಿ ಸಿಗತಿ ನಿನ್ನ ಜೋಡಿ ಮಾತಾಡೋದೈತಿ ಕಣ್ಣಿನೊಳಗ ಸುರುವಾದ ಪ್ರೀತಿ ಮನಸ್ಸಿನೊಳಗ ಮಲಿ ಮಾಡೈತಿ ಎರಡ ದೇಹ ಒಂದೇ ಜೀವ ಪ್ರೇಮವಾಗಿ ಬೆರತೈತಿ ಅಭಿಮನ್ಯ ಅಭಿಮನ್ಯ ಕಣ್ಣಿನೊಳಗ ಸುರುವಾದ ಪ್ರೀತಿ ಮನಸ್ಸಿನೊಳಗ ಮಲಿ ಮಾಡೈತಿ ಎರಡ ದೇಹ ಒಂದೇ ಜೀವ ಪ್ರೇಮವಾಗಿ ಬೆರತೈತಿ ನನ್ನ ಹೃದಯದ ರಾಜದೊಳಗ ಪಾರಾಣಿ ನೀನ ಗೆಳತಿ ನನ್ನ ಹೃದಯದ ರಾಜದೊಳಗ ಪಾರಾಣಿ ನೀನ ಗೆಳತಿ ಕೈಗೊಟ್ಟ ಕೆಳ ಗೆಳತಿ ಪವಿತ್ರ ನಮ್ಮ ಪ್ರೀತಿ ಮರೆತು ನೀ ಹೆಂಗ ಇರತಿ ಈ ಜೀವನ ನಿನ್ನದೈತಿ ನನ್ನ ಮರೆತು ನೀ ಹೆಂಗ ಇರತಿ ಈ ಜೀವನ ನಿನ್ನದೈತಿ ಏ ಹುಡುಗಿಯಲ್ಲಿ ಸಿಗತಿ ನಿನ್ನ ಜೋಡಿ ಮಾತಾಡೋದೈತಿ ಏ ಹುಡುಗಿಯಲ್ಲಿ ಸಿಗತಿ ನಿನ್ನ ಜೋಡಿ ಮಾತಾಡೋದೈತಿ ಅಭಿಮನ್ಯ ಅಭಿಮನ್ಯ ಕರ್ಕೊಂಬರ ಅದನ್ನೇ ಕರ್ಕೊಂಬರ ಪಾದದಲ್ಲಿ ಮಾಡ್ಬಿಡ್ರಿ ಕರ್ಕೊಂಬರ್ರಿ ಅಷ್ಟನ್ನ ಕರ್ಕೊಂಬರ್ರಿ ಶ್ರೀ ಗುರು ಕರುವೀರೇಶ್ವರ ನಾಟ್ಯ ಸಂಘ ಯುವ ಸಂಘಕ್ಕೆ ಆಯ್ದ ಮಾಡ್ತಕ್ಕಂಥವ್ರು 500 ರೂಪಾಯಿ ದೇವರ ಮನೆ ದೇವೇಂದ್ರಪ್ಪ ಸಾಕಿನ ಮುಕುಂದ, 1000 ರೂಪಾಯಿ ಹೆಚ್ಚು ಪವಡಪ್ಪ ಸಾಕಿನ ಮುಕುಂದ, 2000 ರೂಪಾಯಿ ವೆಂಕಟರಾಮ ರೆಡ್ಡಿ ಪೊಲೀಸ್ ಪಾಟೀಲ್ ಸಾಕಿನ ಮುಕುಂದ ಇವರು ಸಂಘಕ್ಕೆ ಆಯ್ದ ಮಾಡಿರ್ತಾರೆ.
ಗಗನ ಪ್ರಚಂಡ ಪರಂಗ ಚಂಡ ಪ್ರಚಂಡ ಭುಜಬಲ ದಂಡ ಶೌರ್ಯ ಧೈರ್ಯ ಸಾಧನೆ ಸುಬ್ರಹ ಪ್ರದಯ ಭಾಗಿಸುವ ಈ ದಾತರಕ್ಕೆ ಎಗ್ಗಳತಿ ಬುಗ್ಗೆಲನ್ನು ಉಕ್ಕಳಿಸಿ ಬರುವ ಎಲ್ಲ ದಾರಂದು ಕೇಳುವ ನೀನು ಧಾರವಿಲ್ಲ ಮುಂದೆ ನೋಡಿ ಈ ವೀರಾಭಿಮನ್ಯನ ದೇವ ನಾವು ದಾರಂದರೆ ರಾತ್ರಿಯಲ್ಲಿ ರಾತ್ರಿ ಶಿವರಾತ್ರಿ ರಾತ್ರಿಯಲ್ಲಿ ನವರಾತ್ರಿ ರಾತ್ರಿಯಲ್ಲಿ ಕತ್ತಲ ರಾತ್ರಿ ರಾತ್ರಿಯಲ್ಲಿ ನಾವು ದಿನ ಮಲಗುವ ರಾತ್ರಿ ರಾತ್ರಿಯಲ್ಲಿ ಸುಂದರವಾದ ಬಯಲಾಟದ ರಾತ್ರಿ ಇಂಥ ಸುಂದರವಾದ ಬಯಲಾಟದ ರಾತ್ರಿಯಲ್ಲಿ ತಮ್ಮನ್ನು ಮಾತನಾಡಿಸುವ ಇಡೀ ಸುಂದರ ಶಿವಸಾರಥಿ ನಾನಲ್ಲವೇನೋ ದೇವ ಹೇಳಿಕೊಂಡು ಬರಬೇಕು ತಮ್ಮ ಎಣ್ಣೆಯ ಸಿಂಹನಾಥಕ್ಕೆ ಈ ಪಟಪಿ ಹೇಳಿ ಅಡಪಿಡದ ಉಸಿಕಿದ ಸಂಶಯ ಶಿಖರ ಮೇಲೆ ಚಲ ಮಾತ್ರದಲ್ಲಿ ಎಣ್ಣೆಯ ವೃತ್ತ ರಾತ್ರ ದೆಬ್ಬೆಗೆ ತಾಳಹಾರತಿ ಗಿರಿ ಶಿಖರಗಳೆಲ್ಲ ಸಿಡಿದು ಇಬ್ಬಾಗವಾದವು ಎಣ್ಣೆಯ ಕಾದುಗತ ಕೋಪಟ್ಟ ಬಗ್ಗೆ ಸರದಿಯ ಭಕ್ತಿ ಬರದಾಯಿತು ಬಾಪುರೆ ಎಣ್ಣೆಯ ಬಬ್ಬೆ ಹಾರ್ಬಟಕ್ಕೆ ಗಗನ ತಾರೆಗಳ ನಿತ್ತರಿಸಲಾರದೆ ಪರಕ್ರಮಿಯಾದ ತ್ರಿಜಗನ್ಮಂಡಲದೊಳ ಗಂಡು ಗಲಿ ಎಂದು ಮಸರ ಪಡೆದ ನಡು ಪಾಂಡವನ ಮೋಹದ ಸುಕುಮಾರ ಸುಭದ್ರ ಅಮ್ಮಯ್ಯನವರ ಗರ್ಭದಲ್ಲಿ ಸುಧಾಕರ ಮೂರು ಲೋಕದ ಮೀರಿದ ಸೂರ್ಯನೆಂದ ಇರೋತ್ತಮರು ಕರವತ್ತಿ ಸಾರುತ್ತಿರುವ ವೀರಾಭಿಮಾನ್ಯವೆಂದು ದಂಡನನೆಂದು ಜೈಬೇರಿಯನ್ನು ಹೊಡೆಸುವಂತನಾದ ಸಾರಥಿ ಎಂಬ ಜಾಣ ಸರಿ ವೈರಿಗಳ ಹೃದಯದೊಳ ತಲ್ಲೆನಿಸುವುದು ವೀರಾಭಿಮನ್ಯ ವೀರ ಅಭಿಮನ್ಯುವಂತಾದರೆ ಇಂದು ಹಂದವರ ಸಭಾಮಂದಿರಕ್ಕೆ ದಿಗ್ವಿಜಯ ಮಾಡಿದ ಕಾರತ್ತವೇನದೇವ ದಿವ್ಯ ಪ್ರಭಾವ ಈ ಸಾರಥ್ಯ ಈ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದರೆ ನಮ್ಮ ಜನಕರಾದ ಪಾಂಡು ನಂದನರು ನಮ್ಮ ಜನನಿಯಾದ ಸುಭದ್ರ ದೇವಿಯಲ್ಲ ಮತ್ತು ಎಣ್ಣನ್ನು ಈ ಗೋಲ್ಗಳಲ್ಲಿ ಬಿಟ್ಟು ವನವಾಸಕ್ಕೆ ಹೋಗಿರೋಣ ಎಲ್ಲ ಸಾರಥಿ ಭೂಪತಿ ಆದ ಕಾರಣ ನಮ್ಮ ಜನನಿಯ ಸಂರಕ್ಷಣೆಗೈಯಲು ಸಿದ್ಧನಾಗಿ ವರ್ಣವಾಯ್ತು ಕಂಡಿಯ ಸಾರಥಿ ಸೀತು ಭೂಪತಿ ಮತ್ತೆ ಮುಂದೆ ಏನು ಸಂಗತಿ ಏನು ಭೂಪತಿ ಸುಂದರವಾದ ಪೀಠವನ್ನು ಗೆದ್ದಿದ್ದೇನೆ ನಾಗಮೋಡ ಅಭಿಮನ್ಯ ಪಾತ್ರ ಮಾಡುವಂತವರಿಗೆ ಈ ಸುಂದರವಾದ ಬಂಗಾರದ ಹುಂಗರವನ್ನು ಬಹುಮಾನ ಪ್ರಕಟಣೆ ಮಾಡುತ್ತಾರೆ. ಏನು ಸಮಾಚಾರ ಸೆಲೆ ಪಟ್ಟಕಲ್ಲ ಮರಿಬೋದು ಸೆಲೆ ಈ HMT ವಾಚ್ ಮತ್ತು ಆಯ್ಕೆಗಳ ಒಂದು ಅಭಿಮನ್ಯ ಪಾತ್ರ ಮಾಡುವಂತವರಿಗೆ ಬಹುಮಾನ ಪ್ರಕಟಣೆ ಮಾಡುತ್ತಾರೆ. ಈಗ ಕರೆತಕ್ಕಂತ ಗಣ್ಯ ವ್ಯಕ್ತಿಗಳು ಬೇಗ ಬೇಗ ಆಗಮಿಸಬೇಕಾಗಿ ವಿನಂತಿ. ಶ್ರೀ ಗುರು ಕರುವೀರೇಶ್ವರ ನಾಟ್ಯ ಸಂಘದ ವತಿಯಿಂದ
ಇಲ್ಲಿ ನಿರ್ತಕ್ಕಂಥ ಮ್ಯಾನೇಜರು ಹಾಗೂ ಹಿರಿಯರಿಗೂ ಸಣ್ಣದೊಂದು ಸನ್ಮಾನ ಕಾರ್ಯಕ್ರಮ. ದಯಮಾಡಿ ಕಲಾವಿದರು ಸಮಾಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಮೊಹಮ್ಮದ್ ಸಾಬ್ ಅವರು ವೇದಿಕೆ ಮೇಲೆ ಆಗಮಿಸಬೇಕು. ಅದೇ ರೀತಿಯಾಗಿ ಅಶೋನ್ ವಲಿ ಸಾಬ್ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು. ಬಾದರ್ಲಿ ಅಶೋಕ್ ಸಾಬ್ ಇವರು ಕೂಡ ವೇದಿಕೆಗೆ ಆಗಮಿಸಬೇಕು. ಲಿಂಗಪ್ಪ ತಳವಾರ್ ಮ್ಯಾನೇಜರ್ ಇವರು ಕೂಡ ವೇದಿಕೆಗೆ ಆಗಮಿಸಬೇಕು. ದೊಡ್ಡಗೌಡ ಮಾಲಿ ಪಾಟೀಲ್ ಮ್ಯಾನೇಜರ್ ಇವರು ಕೂಡ ವೇದಿಕೆಗೆ ಆಗಮಿಸಬೇಕು. ಮಲ್ಲಿಕಾರ್ಜುನ ಎಂ ಇವರು ಕೂಡ ವೇದಿಕೆಗೆ ಆಗಮಿಸಬೇಕು. ಅದೇ ರೀತಿಯಾಗಿ ಮಾಕಣ್ಣ ನಡುವೆ ಮ್ಯಾನೇಜರ್ ಇವರು ಕೂಡ ವೇದಿಕೆಗೆ ಆಗಮಿಸಬೇಕು. ಯಲ್ಲಪ್ಪ ಬೋಳಿ ಮ್ಯಾನೇಜರ್ ಇವರು ಕೂಡ ವೇದಿಕೆಗೆ ಆಗಮಿಸಬೇಕು. ಇರ್ಲಿಂಗಪ್ಪ ನಂದೇಳಿ ಇವರು ಕೂಡ ವೇದಿಕೆಗೆ ಆಗಮಿಸಬೇಕು. ಅದೇ ರೀತಿಯಾಗಿ ಅಂಬಣ್ಣ ಬಿ ಇವರು ಕೂಡ ವೇದಿಕೆಗೆ ಆಗಮಿಸಬೇಕು. ಕಾದರ ಭಾಷಾ ಅಂಗಡಿ ಇವರು ಕೂಡ ವೇದಿಕೆಯ ಮೇಲೆ ಆಗಮಿಸಬೇಕು. ನಾಗರಾಜ್ ಬಗೋಡಿ ಇವರು ಕೂಡ ವೇದಿಕೆಗೆ ಆಗಮಿಸಬೇಕು. ನಾಗರಾಜ್ ಲಕ್ಕೀಲ ಸಪ್ಲೈಯರ್ಸ್ ಇವರು ಕೂಡ ವೇದಿಕೆಗೆ ಆಗಮಿಸಬೇಕು. ಅದೇ ರೀತಿಯಾಗಿ ಸಿದ್ದಪ್ಪ ಮಾಸ್ತರ್ ಸಂಗೀತ ನಿರ್ದೇಶಕರು, ಈ ನಾಟಕದ ಸಂಗೀತ ನಿರ್ದೇಶಕರಾದಂತಹ ಸಿದ್ದಪ್ಪ ಮಾಸ್ತರ್ ಇವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕು. ಅಮರೇಗೌಡ ಅವರಿಂದ ಇವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕು. ಈ ಭವ್ಯ ರಂಗ ಸಂಚಿಕೆಯ ಮ್ಯಾನೇಜರ್ ಆಗಿರ್ತಕ್ಕಂಥ ಮಾರು ಸುಗಾನಿ ಕೂಡ ಈ ವೇದಿಕೆಗೆ ಮೇಲೆ ಆಗಮಿಸಬೇಕು. ತಮ್ಮೂರು ಹನುಮಂತಪ್ಪ ಹಿರಿಯ ಕಲಾವಿದರು ಇವರು ಕೂಡ ವೇದಿಕೆಗೆ ಆಗಮಿಸಬೇಕು. ಬಗೋಡಿ ನಾಗರಾಜ್ ಇವರ ಪರವಾಗಿ ಬಗೋಡಿ ದೇವಣ್ಣ ಅವರು ಕೂಡ ಬಂದರೂ ಪರವಾಗಿ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಇಲ್ಲಿ ಆಡಿ ಬೆಳೆಸಿ ಕಲಾವಿದರು ಹುಟ್ಟು ಹಾಕಿದಂತ ಇವರು ಸುರೇಶ್ ಸರ್ ಕಾಡಿಗಮಠ್ ಇವರು ಕೂಡ ವೇದಿಕೆಗೆ ಆಗಮಿಸಬೇಕೆಂದು ತಮ್ಮಲ್ಲಿ ವಿನಂತಿ. ಬಾದರ್ಲಿ ಹುಸೇನ್ ಸಾಬ್ ಬಾದರ್ಲಿ ಹುಸೇನ್ ಬಾಷಾ ಸಾಬ್ ಇವರು ಕೂಡ ವೇದಿಕೆಗೆ ಆಗಮಿಸಬೇಕು. ಇವರು ಕೂಡ ವೇದಿಕೆಗೆ ಆಗಮಿಸಬೇಕು. ಮಾಸ್ತರ್ ಆಗಿರ್ತಕ್ಕಂಥ ಸಂಗೀತ ನಿರ್ದೇಶಕರು ಸಿದ್ದಪ್ಪ ಮಾಸ್ತರ್ ಇವರಿಗೆ ಭಾಷಾ ಸಾಬ್ ಅಂಗಡಿಯವರಿಂದ ಶಾಲು ಹಾಗೂ ಸನ್ಮಾನ. ಅದೇ ರೀತಿಯಾಗಿ ಮೊಹಮ್ಮದ್ ಸಾಬ್ ದನೇರ ಇವರಿಗೆ ಹುಸೇನ್ ಸಾಬ್ ಇವರಿಗೆ ಮಲ್ಲಪ್ಪ ಒಳಗುಂಡಿ ಅವರಿಂದ ಸನ್ಮಾನ. ಹಿನ್ನೆಲೆ ಅಮರೇಗೌಡ ಗೌಡಕುಂದ ಇವರು ವೇದಿಕೆಗೆ ಆಗಮಿಸಬೇಕು. ಲಿಂಗಪ್ಪ ತಳವಾರ್ ಇವರಿಗೆ ಪ್ರಭು ಗೋಡಿ ಇವರಿಂದ ಮಾಲಾರ್ಪಣೆ. ನಡುವೆ ಇವರಿಗೆ ಮಂಜುನಾಥ್ ಗೋವಿ ಅವರಿಂದ. ಸಮಯ ಆಗಲಿದೆ, ಸ್ವಲ್ಪ ಬೇಗ ಬೇಗ ಕಾರ್ಯಕ್ರಮ ನಡೆಸಿಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿ. ದಯವಿಟ್ಟು ತಪ್ಪು ತಿಳ್ಕೋಬಾರ್ದು, ಯಾಕಂದ್ರೆ ಸಮಯ ಬಹಳ ಆಗಿದೆ. ಆಗಪ್ಪ ಬೇಗ ತಿಳಿದಾಗಲೇ ಸಮಯ. ಹಿನ್ನೆಲೆ ಗಾಯಕರು ಆಗಿರ್ತಂತ ಹಾಗೂ ಸನ್ಮಾನವನ್ನು ಸ್ವೀಕರಿಸಿದ ಎಲ್ಲರಿಗೂ ಧನ್ಯವಾದವನ್ನು ತಿಳಿಸುತ್ತಾ ಮುಂದಿನ ನಾಟಕಕ್ಕೆ ಅಡಿಮಡಿಯಾಗಿ 1100 ರೂಪಾಯಿ ತಳವಾರ್ ಲಿಂಗಪ್ಪ ಸಾಕೇನ್ ಮುಕ್ಕುಂದ, 1100 ರೂಪಾಯಿ ಯಲ್ಲಪ್ಪ ಬೋವಿ ಸಾಕೇನ್ ಮುಕ್ಕುಂದ, 500 ರೂಪಾಯಿ ಗಜಾನ ಗಂಗಾಧರಗೌಡ ಸಾಕೇನ್ ಮುಕ್ಕುಂದ, 500 ರೂಪಾಯಿ ಯಮನಪ್ಪ ಬಾರ್ಕೇರ್ ಸಾಕೇನ್ ಮುಕ್ಕುಂದ, 500 ರೂಪಾಯಿ ಸುಳ್ಳಿ ಬೀರಪ್ಪ ಸಾಕೇನ್ ಮುಕ್ಕುಂದ, 500 ರೂಪಾಯಿ ಸುರೇಶ್ ಸರ್ ಕರಡಿಮಠ್ ಸಾಕಿ ನಿರಮನ್ನಾಪುರ ಇವರು ಕೂಡ ಸಂಘಕ್ಕೆ ಆಯ್ಕೆ ಮಾಡ್ತಾರೆ. ಅವರ ಪರವಾಗಿ ನಾವೇ ಸ್ವೀಕರಿಸುತ್ತೇವೆ.
ಈ ಸಾರಥಿಯೇ, ಈ ವನದ ಮಧ್ಯದಲ್ಲಿ ಸಂಚರಿಸುವ ಈ ನಾರಿ ಮನೆಗಳ ಧಾರಾದಿತ ಹೌದಾ ಸಾರಥಿಯೇ, ಭೂಪತಿ ರತಿಯೋ ಭಾರತೀಯೋ ಇಂದ್ರನ ಸತಿಯೋ ಆರೋ ತಿಳಿಯದ. ಆಹಾ, ಅವರಾದರೆ ಅವರ ಪತಿಗಳನ್ನು ಬಿಟ್ಟು ಇಲ್ಲಿಗೆ ತಕ್ಕೆ ಬರುವರ ಎಲ್ಲ ಸಾರಥಿ ಭೂಪತಿ ಇವಳ ರೂಪರೇಖೆಗಳನ್ನು ನೋಡಿದರೆ ಉಲ್ಲಾಸ ವಿಶ್ರಮಂಗಳ ತ್ರಿಲೋಕದಲ್ಲಿ ಇರುವ ಇಂಥ ನಾರಿ ಮಣಿಯರೊಳಗೆ ಧಾರಾದಿತ. ಇಂಥ ಸೌಂದರ್ಯದಿಂದ ಇರುವರನ್ನು ನಾನು ಕಾಣೆನ. ಎಲ್ಲ ಸಾರಥಿ ಭೂಪತಿ ರಂಬೆಯೋ ಊರ್ವಶಿಯೋ ತಿರುವತ್ತಮೆಯೋ ಅಥವಾ ರೋಗಿಯೋ ಮೊದಲಾದ ಅಪ್ಸರ ಸ್ತ್ರೀಯರೋಳಿ ಹಾರಾಗಿರಬಹುದು ಸಾರಥಿ. ಎನ್ನ ಸಲಿಪಕ್ಕೆ ಬರಲು ಜಾಗ್ರತೆ. ಮಿಟುಂದಾಲಿ ಭೂಪತಿ ಹಾಗೆ ನನ್ನ ಮನೋಹರಿಯಾದ ಸಸಿರೇಖೆ ನಿನ್ನಂ ಕಂಡು ಮರಳಾಗಿರುವೆನು ಕಂಡೆಯ ಮೋಹನಾಂಗೆ. ಹ, ಇಂತಹ ಉಲ್ಲಾಸದ ಮಾತುಗಳನ್ನ ನಿಮಗೆ ಹೇಳಿಕೊಟ್ಟವರು ಯಾರು? ಮಾವ, ಪ್ರಿಯ ಸಸಿರೇಖಾ, ಸುಮ್ಮನೆ ಹೆಚ್ಚಿಗೆ ಮಾತನಾಡುವುದು ತರವಲ್ಲ. ಸುಮ್ಮನೆ ಇಲ್ಲಿಂದ ನಿನ್ನ ದಾರಿಯನ್ನು ಹಿಡಿದುಕೊಂಡು ಹೋಗಿಬಿಡು. ಹಾಗೆ ನನ್ನ ಪ್ರೇಮದ ಸಸಿ, ಅಹೋ ಮಾವಯ್ಯ, ನಿನ್ನ ರೂಪ ಲಾವಣ್ಯಂ ಕಂಡು ನಾನು ಬೆರಗಾಗಿ ಭ್ರಾಂತಿ ಪಟ್ಟು ಮಾರನ ಕೇಳಿಗೆ ಕೋರಿ ಬಂದಿರುವೆ. ಭಬ್ಬನಾರಿ ಮಾವನಾದ ಅಭಿಮಾನ್ಯು, ಪ್ರಿಯ ಸಸಿರೇಖಾ, ಇಂತಹ ವನವಿಹಾರದ ಸಂದರ್ಭದಲ್ಲಿ ಮಗನನ್ನ ಕೋರಿಗೆ ಬಾಯಿಎಂದು ಕರಿವೆಯಾ? ಹೌದು ಸುಂದರಿ. ವಯಸ್ಸಿಗೆ ಬಂದ ಹೆಣ್ಣಿನೊಡನೆ ಮದನಕ್ಕೆ ಬಾ ಎಂದು ಕರೆಯುವುದು ಸಮ್ಮತವಾದ ಕಾರ್ಯವಲ್ಲ. ಅದು ಯಾತಕ್ಕೆ ಬರಲ್ಲ ಸುಂದರಿ? ಅಭಿಮಾನ್ಯು, ಪ್ರಿಯ ಸಸಿರೇಖಾ, ಒಳ್ಳೆ ಮುಹೂರ್ತ ಬರೆಯುವವರೆಗೂ ಕಾದು ನಾವಿಬ್ರು ಲಗ್ನ ಮಾಡಿಕೊಳ್ಳೋಣ. ಅಲ್ಲಿಯವರೆಗೂ ಮದನನ ಕೋರಿಗೆ ಬಾ ಎಂದು ಕರೆಯಬೇಡ ಮಾವ. ತಿಳಿದು ನೋಡು ಮಂಜುಳ ಪ್ರಭಾ. ಹಾಗೆ ಸರಣಿ ಮಣಿ, ಲೋಕದಲ್ಲಿ ಇಲ್ಲದ ಕಾರ್ಯಕ್ಕೂ ನಿನ್ನನ್ನು ಕರೆಯಲಿಲ್ಲ. ಹಾಗೆ ಸುಂದರಿ, ಇದಕ್ಕೆ ಮಾನ್ಯರೆಲ್ಲ ಕುಲಭ್ರಷ್ಟರಾಗಿ ಹೋಗಿರುವರು. ನನ್ನ ನಿನ್ನ ಪಾಡೇನು ಈ ನಾಚಿಕೆಯನ್ನು ಬಿಟ್ಟು ನಾನು ಕರದಲ್ಲಿಗೆ ಬಾರಿ ನಾರಿ ಮದನ ಕಟ್ಟಾಗೆ. ಮಾವಯ್ಯ, ನನ್ನನ್ನು ಕರದಲ್ಲಿಗೆ ಬಾ ಎಂದು ಹೇಳಿದೀಯಾ? ಹೌದು ಸುಂದರಿ. ನಾನು ನೀನು ಕರದಲ್ಲಿಗೆ ಬಂದರೆ ನೋಡಿದ ಜನರಾದರೂ ಏನಂದಾರು? ಏನು ಮಾಡುವರು ಸುಂದರಿ? ಏನಾದರೂ ಅನ್ನುವರು. ಹಾಗೆ ಮೋಹನಾಂಗಿ, ಮಾವಯ್ಯ, ನನಗೂ ನಿನಗೂ ಭೇದವೇತಕ್ಕೆ ಆಹಾ, ಈ ವನದೋಳು ಮಾನವರ ಸಂಚಾರವೇ ಇಲ್ಲ. ಅಹೇ ಸುಂದರಿ, ಓ ಸುಂದರ, ಇದು ಒಳ್ಳೆಯ ಸಮಯ, ಇನ್ನು ಎಂದಿಗೂ ಇಂಥ ಸಮಯ ಸಿಗುವುದಿಲ್ಲ. ಕಂಡಿಯ ನಾರಿಮಣಿ ಎನ್ನ ಹೊತ್ತಾಗಿದೆ. ಅಪ್ಪೋ ಪ್ರಿಯ, ಪ್ರಿಯ ಸಸಿರೇಖಾ, ಹಾಗಾದ್ರೆ ನಿನ್ನ ಇಷ್ಟದಂತೆ ನಡೆದುಕೋ ಎಂದು ಹೇಳಿದೀಯಾ? ಹೌದು ಸುಂದರಿ. ಹಾಗಾದ್ರೆ ಹೇಳಿದರೆ ಕೇಳು. ಅದೇನು ವಿಸ್ತಾರವಾಗಿ ಹೇಳು. ಪ್ರಿಯ ಪ್ರಿಯ ರೋಗಗಳ ರಾಜನಿಂದ
ಅಹೋ ಪ್ರಿಯ, ವನವಿಹಾರಕ್ಕೆಂದು ಬಂದ ಇಂತಹ ಸುಸಮಯವಾದ ಸಮಯದಲ್ಲಿ ಮಾತನಾಡಿಸಿ ಸುಮ್ಮನೆ ಹೋಗುವುದನ್ನು ಬಿಟ್ಟು ಮದನಕ್ಕೆ ಬಾ ಎಂದು ಕರೆಯುವುದು ಸರಿಯಲ್ಲ. ತಿಳಿದು ನೋಡು ಮಾವ, ನೀನೇ ನನ್ನ ಜೀವ. ಎಲೇ ಸಸಿರೇಖಾ, ಅಹೋ ಮಾವಯ್ಯ, ನಿನ್ನನ್ನು ನಾನು ಕೇಳಿದ್ದು ಹೇಗಾಯ್ತಂದರೆ, ಹೇಗಾಯ್ತು? ಹಾಗೆ ಇಂದು ಮುಖ್ಯ ಅಹೋ ಮಾವ, ನಿನ್ನ ಬಡ ನಡುವಿನ ವೈಹಾರದ ಸಡಗರದ ಸಂಪು, ನಿನ್ನ ನುಡಿಗಳ ತಂಪು, ನಿನ್ನ ಮನದ ಇಂಪು, ತುಟಿಗಳು ಬಹು ಕೆಂಪು. ಹಾಗೆ ಸುಂದರಿ, ಅಹೋ ಸುಂದರ, ಇವುಗಳಿಗೆ ಮನಸ್ಸೋತು ಮರಳಾಗಿ ಕಾಮ ತಲೆಗೇರಿತು. ನಾನಂತ ಸೈರಿಸಲು ಸಖಿ ಸುಭ್ರಂಶಮುಖೆ. ಅಹೋ ಮಾವನಾದ ಅಭಿಮಾನ್ಯು, ಪ್ರಿಯಾ ಸಸಿರೇಖಾ, ಹೇಗೆ ಸೈರಿಸಲಿ ಎಂದು ಕೇಳಿದೆಯಾ? ಹೌದು ಸುಂದರಿ, ತಡೆದುಕೊಳ್ಳಲೇಬೇಕಲ್ಲವೇ? ಅಲ್ಲಿವರೆಗೂ ನಾನು ಸುಂದರಿ. ಸುಂದರ, ಸುಂದರಿ, ಹಿರಿಯರ ಸಮ್ಮುಖದಲ್ಲಿ ಮದುವೆಯಾಗುವವರೆಗೂ ತಡೆದುಕೊಳ್ಳುವುದಿಲ್ಲವೆಂದರೆ ಹೇಗೆ? ಹಾ ಅಹೇ ಸುಂದರಿ, ಏಲೇ ಸಸಿರೇಖಾ, ನಿನ್ನನ್ನು ನಾನು ಕೇಳಿದ್ದು ಹೇಗಾಯ್ತಂದರೆ, ಬೋರೆ ಗಲ್ಲಿನ ಮೇಲೆ ಸೋನೆ ಮಳೆ ಸುರಿದಂತೆ, ಬಂಡೆಯ ಮೇಲೆ ಭತ್ತವನ್ನು ಬಿತ್ತಿದಂತೆ, ಕಾನನಕ್ಕೆ ಬೆಳದಿಂಗಳ ಚೆಲ್ಲಿದಂತೆ. ನೀನು ಇಲ್ಲದೆ ಹೋದರೆ ಕತ್ತಲಾಗದಂತೆ. ಬೆಳಕಾಗಿರುವುದೇನು? ನೀನು ಬಂದರೆ ಬೇಸಾಗುವುದಿಲ್ಲ ಸುಂದರಿ. ನಾನು ಯಾವತ್ತು ನಿನ್ನ ಜೀವನಕ್ಕೆ ಬರುವೇನಲ್ಲ, ಬೆಳಕನ್ನು ತರುವೇನಲ್ಲ. ಹೌದು ಸುಂದರಿ. ಮಾವ, ಪ್ರಿಯ ಸುಂದರ, ಪ್ರಿಯ ಸುಂದರ, ಅಭಿಮಾನದ ಅಭಿಮಾನದ
ಅಹೋ ಮಾವನಾದ ಅಭಿಮಾನ್ಯು, ಅಹೋ ಮಾವನಾದ ಅಭಿಮಾನ್ಯು, ತಾಯಿಯಾದ ದೇವತೆಯು ಅಪ್ಪಣೆಯನ್ನು ಕೊಟ್ಟಿರುವಳು. ಅಹೋ ಪ್ರಿಯ, ಹೀಗಿರುವಾಗ ಸರ್ವಜನ ಸಮ್ಮುಖದಲ್ಲಿ ಮದುವೆಯಾಗಿ ಸುಖದಿಂದ ಸಂಸಾರವನ್ನು ಸಾಗಿಸೋಣ ಸುಂದರ ನವಮೋಹನ ಚಂದಿರ. ನನ್ನ ಪ್ರೇಮದ ಸುಂದರಿಯೇ, ಮದನನ ತಾಪಕ್ಕೆ ತಾಳಲಾರದೆ ನಾನು ಎಷ್ಟು ಬೇಡಿದರೂ ನಿನ್ನ ಮನಸ್ಸು ಕರಗದೆ ಕಠಿಣ ವಹಿಸಿದೆಯಾ? ಅಹೇ ಸುಂದರಿಯೇ, ಏನೋ ಸೋದರ ಮಾವನ ಮಗಳೆಂದು ನಾನು ಅಷ್ಟು ಪರಿಯಿಂದ ಕೇಳಿದರೂ ಸ್ವಲ್ಪವಾದರೂ ನಿನ್ನಲ್ಲಿ ಅಂತ ಕರುಣೆ ಬರಲಿಲ್ಲ. ಅಹೇ ಸುಂದರಿ, ಎನ್ನಂ ಕಡೆಗಣ್ಣಿನಿಂದ ನೋಡಿದೆ ಮನ್ಮಥನ ಕೇಳು ಏಳುಗರೆ ರತಿ ಸುಖವಂತೋರೆ ಸಂತೋಷ ಪಡಿಸು ಕಂಡೇ ನಾರಿ ವೈಹಾರ್ಯ. ಪ್ರಿಯ ಸಸಿರೇಖ, ಮನಸ್ಸನ್ನು ಸಂತೋಷ ಪಡಿಸು ಎಂದು ಹೇಳಿದೆಯಲ್ಲ. ಹೌದು ಸುಂದರಿ. ನಾನಿರುವುದೇ ನಿನಗಾಗಿ, ನೀನಿರುವುದೇ ನನಗಾಗಿ ಎಂದ ಬಳಿಕ ಮಾವಯ್ಯ ಪ್ರಿಯ ಸಸಿರೇಖ, ನನ್ನನ್ನು ನೋಡು. ಹೌದು ಸುಂದರಿ. ಯಾರನ್ನ ನೋಡುತ್ತಿರುವೆ? ನಿನ್ನನ್ನು ಸುಂದರಿ. ಮಾವ, ಪ್ರಿಯ ಸಸಿರೇಖ, ನನ್ನನ್ನು ನೋಡು. ನಿನ್ನನ್ನು ನೋಡಿದೆ ಸುಂದರಿ. ಎಲ್ಲಿ ನಿನ್ನನ್ನು ನೋಡಿದೆ ಸುಂದರಿ. ಎಲ್ಲಿ? ಎಲೆ ಸಸಿರೇಖ, ಇದಕ್ಕೊಂದು ನೀತಿ ಹೇಳುವೆನು, ಚೆನ್ನಾಗಿ ಕೇಳ. ಹಾ, ಅರಗಿನ ಗೊಂಬೆಯು ಅಗ್ನಿ ಕುಂಡಲದೊಳಗೆ ನಿಂತಿತೆ, ಸಮುದ್ರಕ್ಕೆ ಹೋಗಿ ನೀರು ತಂದಿತೆ, ಆ ನೀರನ್ನು ಕುಡಿದರೆ ಅದು ಬದುಕೀತೆ. ಕಲಿಸಿಕೊಟ್ಟವರು ನಮ್ಮ ಗುರುಗಳು ಸುಂದರಿ. ಇದನ್ನು ಕಲಿಸಿಕೊಟ್ಟವರು ಅದನ್ನು ಕಲಿಸಿಕೊಟ್ಟು ಏನು? ಹೌದು ಸುಂದರಿ. ಮಾವ, ಪ್ರಿಯ ಸಸಿರೇಖ, ಯಾರನ್ನು ನೋಡಿ ಶಶಿರೇಖಾ 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 ಎನ್ನುತ್ತಿರುವೆ? ಸುಂದರಿ. ನಾನು ಅಲ್ಲಿಲ್ಲ, ಇಲ್ಲೇ ಕೇಳುವುದು ಕೇಳು.
ಅರ್ಥವಾಯ್ತಲ್ಲ ಸುಂದರಿ? ಏನು ಏನು ಅರ್ಥವಾಯ್ತು? ನಿನಗೇನು ಅರ್ಥವಾಯ್ತು ಸುಂದರಿ? ನೀನು ಬಾ ಬಾ ಎಂದು ಕರೆಯುವುದು ಅರ್ಥವಾಯ್ತು. ಸುಮ್ಮನಿದ್ದು ನೋಡೋಕ್ಕೆಲ್ಲ ಸುಂದರಿ. ನಾನು ಹೇಳಿದ್ದು ಅರ್ಥವಾಯಿತೆ? ಅದೇನು ಸುಂದರಿ? ಮಾವಯ್ಯ ಪ್ರಿಯ ಸುಂದರೇಕ. ಅರ್ಥವಾಗಲಿಲ್ಲವೇ ಮಾವಯ್ಯ? ಹೌದು ಸುಂದರಿ. ನಿನ್ನ ಮೇಲೆ ನನ್ನ ಪ್ರೇಮವು ಬೆಟ್ಟದಷ್ಟೇ ಇರುವುದು ಮಾವಯ್ಯ. ಪ್ರಿಯ ಸುಂದರೇಕ. ನಿನ್ನನ್ನು ಹೊರತು ಮತ್ತಾರನ್ನು ನಾನು ಕಣ್ಣೆತ್ತಿ ಸಹ ನೋಡಲಾರನು. ಆದರೂ ಸಹ ವನ ವಿಹಾರಕ್ಕೆಂದು ಬಂದ ಒಂದು ಒಂಟಿ ಹೆಣ್ಣನ್ನ ಈ ರೀತಿ ಮದನಕ್ಕೆ ಕರೆಯುವುದು ಸಮ್ಮತವಾದ ಕಾರ್ಯವಲ್ಲ. ಈ ವಿಚಾರವು ಎನ್ನ ತಂದೆಯಾದ ಬಲರಾಮನಿಗೆ ಗೊತ್ತಾದರೆ ಪುರವನ್ನು ಬಿಟ್ಟು ಹೊರನೂಕಿಸುವನು. ತಿಳಿಯಿತೆ ರಾಜ ರವಿಕೋಟಿ ತೇಜ. ಅಯ್ಯೇ ಸುಂದರಿ, ಸತ್ಯಕ್ಕೆ ಎನ್ನ ಮನಸ್ಸು ಸಂತೋಷ ಪಡಿಸಿ ಹೋಗಬೇಕನ್ನ ಉದ್ದೇಶ ನಿನ್ನಲ್ಲಿ ಇಲ್ಲ ಎಂಬಂತೆ ಕಾಣುತ್ತದೆ. ಅಯ್ಯೇ ಸುಂದರಿ, ಪ್ರಿಯ ಇದು ಸರಿ. ಮೊದಲು ಸಖಿ ಪ್ರಬುದ್ಧಳಾಗಿ ಮನ್ಮಥನ ವಿತ್ತದೊಳು ಗೆದ್ದು ಹೋಗೋದೇ ಹೊರತು ಎಲ್ಲಿ ಯುವತಿಯೇ ನಿರ್ಧರಿಸಲಾರದ ಚಿತ್ತದೆನ ಗೊತ್ತು ಇಲ್ಲದೆ ಕಾಮಸರಗಳು ಎನ್ನ ಮೇಲೆ ಪತ್ರಗೊಳಿಸುತ್ತಿರುವ. ಅಯ್ಯೇ ಸುಂದರಿ, ಮತ್ತೆ ಇದಕ್ಕೆ ಯತ್ನವಿಲ್ಲ. ನೀನೇ ಗತಿ ಕಳಿಯಬೇಕು ಎನ್ನ ಗಾಸೆ ಪಡಿಸದೆ ಬೇಸರ ಮುಗಳಿ ಎಂದು ಬೇಡಿಕೊಳ್ಳುವ ರಾಣಿ ಪಡಿಬೇಡ. ಪ್ರಿಯ ಯಾರೇ ಏನೇ ಅಂದರೂ ನಮ್ಮಿಬ್ಬರ ಈ ಸಂಬಂಧ ಜನ್ಮ ಜನ್ಮದ ಅನುಬಂಧ. ಮಾವಯ್ಯ ಪ್ರಿಯ ಸುಂದರೇಕ. ಮಾವ ಪ್ರಿಯ ಸುಂದರೇಕ. ಅಭಿಮಾನ್ಯು ಪ್ರಿಯಳೇ, ನಮ್ಮಿಬ್ಬರ ಜೋಡಿ ಹೇಗಿರುವುದು ಗೊತ್ತೇ? ಆರು ಸಕ್ಕರೆ ಬೆಳೆತಿರುವುದು ಸುಂದರಿ. ಏನ್ ಚೆನ್ನಾಗಿ ಹೇಳ ಸುಂದರಿ. ಲಕ್ಷಣ ರೆಡಿ ಮಾಡಕೋ, ಲಕ್ಷಣ ರೆಡಿ ಇರ್ಲಿ, ತಡ ಮಾಡಬೇಡ್ರ. ಹಾಗಾದ್ರೆ ಹೇಳಿದನು ಕೇಳು. ಏನ್ ಚೆನ್ನಾಗಿ ಹೇಳ ಸುಂದರಿ. ಮಾವಯ್ಯ ಹಾಲು ಹಣ್ಣಲ್ಲವೇ? ನೀನು ಹಾಲು ಇದ್ದಾಗೆ ನಾನು ಹಣ್ಣು ಇದ್ದಾಗೆ. ಮಾವಯ್ಯ ಹಾಲು ಹಣ್ಣು ನಮ್ಮಿಬ್ಬರ ಈ ಮದುವೆಗೆ ಸತ್ಯಭಾಮ ಶ್ರೀಕೃಷ್ಣನ ಆಶೀರ್ವಾದ ಬಲವಿರುವುದು. ಸುಭದ್ರ ಮಾತೆಯೇ ಕೂಡ ಅಪ್ಪಣೆಯನ್ನು ನೀಡಿರುವಾಗ ನೀನು ಇದಕ್ಕೆ ಚಿಂತೆ ಮಾಡುವೆ? ಮಾವಯ್ಯ, ನೀನು ನನ್ನವನು ಎಂದು ನೀನು ನಿಂತುಕೊಳ್ಳುವ ಅಂದ ಕೂಡಲೇ ನಿಂತುಕೊಂಡು ಮಾತನಾಡುತ್ತಿರುವೆ. ಇಂತಹ ಸಮಯದಲ್ಲಿ ನನ್ನನ್ನ ಒಟ್ಟಿಯಾಗಿ ಸಮ್ಮತಕ್ಕೆ ಕರೆಯುವುದು ತರವಾದ. ಮಾವಯ್ಯ, ಇದು ತರವಾದ ಲಕ್ಷಣವಲ್ಲ. ಆದ್ದರಿಂದ ಒಳ್ಳೆ ಮುಹೂರ್ತ ಕೂಡಿ ಬಂದ ನಂತರ ನಾವಿಬ್ಬರು ಲಗ್ನವನ್ನು ಮಾಡಿಕೊಂಡು ಸುಖದಿಂದ ಜೀವನವನ್ನು ಸಾಗಿಸೋಣ.
ತಿಳಿಯದೆ ನಲ್ಲ ಕೇಳು ಸತ್ಯಡ ಸೋಲ್ಲ. ಅಯ್ಯೇ ಪಟ್ಟಂಗಡಿ ನಿನ್ನ ರಾಣಿಯೇ, ಮಾತುಗಳಿಂದ ಸಮಾಧಾನ ಪಡಿಸಿ ಹೋಗಬೇಕೆಂದರೆ ನಾನು ಬಿಡುವುದಿಲ್ಲ. ಹಾ ತಡಿ, ಮುಂದಕ್ಕೆ ಹೋಗಬೇಡ. ನಿನ್ನ ಮೇಲಿನ ಮೋಹದಿಂದ ತಾಪ ಹೆಚ್ಚಾಗಿದೆ, ಹೃದಯ ಬೆಂದಾಗಿದೆ. ಅಹೇ ಸುಂದರಿ, ಒಂದು ಅರಗಳಿಗೆ ಎಂಬುದು ಒಂದಿವಿಧವಾಗಿ ಕಾಣುವುದು ನಾನು ತಡೆಯಲಾರೆ. ಮುಂದೇನು ಗಜಿ ಪೇಳಜಾಣೆ ತಡೆಯಲಾರೆ. ಅಹೋ ಪ್ರಿಯ, ತಡೆದುಕೊಳ್ಳುವುದಿಲ್ಲವೆಂದು ಹೇಳಿದೆಯಾ? ಸುಂದರಿ, ಹಾಗಾದರೆ ಮತ್ತೊಮ್ಮೆ ಹೇಳುವೆನು ಕೇಳು. ಅದೇನು ವಿಸ್ತಾರವಾಗಿ ಹೇಳು. ಸಸರೇಖಾ, ಸೊಸೆಯನ್ನು ಸೊಸೆ ಎಂದು ಕರೆ. ಸಸರೇಖಾ, ಸೊಸೆ ಮಾವ, ಸಸರೇಖಾ, ಮಾವಯ್ಯ, ಸಸರೇಖಾ, ಮತ್ತೆ ಪ್ರಿಯ ಎಂದು ನೋಡು. ಸೊಸೆ ಎಂದು ಕರಿ. ಸಸರೇಖಾ, ಸೊಸೆ ಸಸರೇಖಾ, ಕುಡಿ ಕುಡಿ. ಅಬ್ಬೋ ಮಾವನಾದ ಅಭಿಮಾನ್ಯು ಸದಾ ನಮ್ಮಿಬ್ಬರ ಮೇಲೆ ಶ್ರೀದೇವರ ಆಶೀರ್ವಾದ ಇರುವವರೆಗೂ ನಮ್ಮಿಬ್ಬರನ್ನ ದೂರ ಮಾಡಲು ಯಾರ ಕೈಯಿಂದಲೂ ಸಾಧ್ಯವಿಲ್ಲ. ಮಾವಯ್ಯ, ನನ್ನ ಜೀವ ಇರುವುದೇ ನಿನಗಾಗಿ, ನೀನಿರುವುದೇ ನನಗಾಗಿ ಎಂದ ಬಳಿಕ ತಂದೆಯಾದ ಬಲರಾಮನು ಯಾವ ಮುಹೂರ್ತವನ್ನು ಇಟ್ಟು ನಮ್ಮ ಲಗ್ನ ಮಾಡುವನೋ ಆ ಮುಹೂರ್ತ ಬರುವವರೆಗೂ ನೀನು ಅಲ್ಲೇ ಇರು, ನಾನು ಇಲ್ಲೇ ಇರುವೆನು. ತಿಳಿದು ನೋಡು ರಾಜ ರವಿಕೋಟಿ ತೇಜ. ಸಸಿರೇಖಾ, ಅನೆಗೆ ಕಸ್ತೂರಿ ತಿಲಕವನ್ನು ಇಟ್ಟು, ಮೈಗೆ ನೀಲಿ ಬಣ್ಣದ ಕುಬಸವನ್ನು ತೊಟ್ಟು, ಕೈಗೆ ಹಸಿರು ಬಣ್ಣದ ಬಳಿಯನ್ನು ಉಟ್ಟು, ಕಾಮನಾಟಕ್ಕೆ ಬರುವುದಿಲ್ಲೆಂಬುದು ಯಾವ ಧರ್ಮದ ಗುಟ್ಟು? ನಾರಿ ಇರುವರೆಗೆ ನಿನ್ನನ್ನು ಬಿಟ್ಟು ಈ ತಕ್ಕು ಮಾತುಗಳನ್ನ ಎಲ್ಲಿಂದ ಕಲಿತೆ? ಅಹೇ ಸುಂದರಿ, ತಂದೆ ತಾಯಿಗಳ ಅನುಮತಿಯಿಂದ ಮದುವೆ ಮಾಡಿಕೊಳ್ಳುವುದೆಂದು ನಿನ್ನ ನಾನು ಕಲಿಯಲು ಎಂದಿಗೆ ಮುಂದೆ ಬರುವ ಕಾಲ ಮಹಿಮಗಳು ಯಾರು ಕಂಡಿರುತ್ತಾರೆ? ಅಹೇ ಸುಂದರಿ,
ಇದೆಲ್ಲ ಹುಚ್ಚು ಮಾತು. ಸದ್ಯಕ್ಕೆ ಕೈಗೆ ಸಿಕ್ಕ ಫಲ ಅನುಭವಿಸದೆ ಯಾರು ಬಿಡುತ್ತಾರೆ? ನಿನ್ನನ್ನು ನಾನು ಎಷ್ಟು ಮಾತ್ರಕ್ಕೂ ಬಿಡುವುದಿಲ್ಲ. ನಿನ್ನನ್ನು ಗಟ್ಟಿಯಾಗಿ ಬಿಡಿದ ಎನ್ನ ಮನಭಿಷ್ಟವನ್ನು ತೀರಿಸಿಕೊಳ್ಳುವೆನು. ನೋಡು ನಾರಿ, ಒಡಂಬಟ್ಟು ರತಿಕೆಗಳಿಗೆ ಮನಗೊಟ್ಟರೆ ಸರಿ ಇಲ್ಲವಾಯಿತೆ. ನಿನ್ನ ಅಗಣಿತ ಮಾತಿಗೆ ಇಷ್ಟಪಡುವನಲ್ಲ ಕಾಮಿನಿ, ಕಲಂಸೆ ಕಾಮಿನಿ. ಅಹೋ ಅಭಿಮಾನ್ಯು, ಪ್ರಿಯ ಸಿದ್ರೇಕ, ಎಷ್ಟು ಮಾತ್ರಕ್ಕೆ ಬಿಡುವುದಿಲ್ಲವೇ? ಹೌದು ಸುಂದರಿ. ನಮ್ಮಪ್ಪ ನೋಡಿದರೆ ಅವನು ಏನು ಮಾಡೋದು ಸುಂದರಿ? ಒದ್ದು ಹೊರಗಾಕುವನು. ಸುಂದರಿ ಸಿದ್ರೇಕ, ನನ್ನ ತಂದೆಯಾದ ಬಲರಾಮನ ನೋಡಿದರೆ ಏನು ಮಾಡುದು? ನಮ್ಮನ್ನು ಏನು ಮಾಡುವುದು ಸುಂದರಿ? ಮದುವೆಗೆ ಮುಂಚೆ ಕೂಡಿದರೆಂದು ಮನೆ ಬಿಟ್ಟು ಹೊರ ಕಳಿಸುವನು. ಮದುವೆ ಮಾಡಿಕೊಂಡಲ್ಲ ಸುಂದರಿ. ನಿನ್ನ ಮಾಡಿಕೊಂಡ ಮೇಲೆ ಕೂಡಬೇಕು. ಈಗ ಕೂಡಿದರೆ ಏನಾಗೋದು ಸುಂದರಿ? ಏನಾಗುವುದು? ಹೊರ ಕಳಿಸುವ. ನಾನು ಎಲ್ಲಿಗೆ ಹೋಗುದಿಲ್ಲ. ನಾನು ಇರುವನಲ್ಲ ಸುಂದರಿ. ಅಯ್ಯೋ, ಮನೆಗೆ ಮುಂಚೆ ಬಂದವರೇ ಹೌದು ಸುಂದರಿ. ಅದೇನು ಚೆನ್ನಾಗಿ ಹೇಳು. ಒಲವಿನ ಚೆಲುವಾ, ತಣಿಸುವೆ ಮನುವಾ, ಬಾಬಾ ಪರಿವಾರ ಬಾಬಾರ ಜೊತೆಗಾರ ಒಲಿದನಿನ ಇದೇನು ಚಿನ್ನ ಲಕ್ಷಣ ನಡೆಯುವ ಮಾವ ಇನ್ನು ಎಂದೆಂದಿಗೂ ಬಿಡೋದಿಲ್ಲ. ಮಾವ ಪ್ರೀತಿಯಿಂದ ಮಾವ ಮಾವ ಎಂದು ಕರೆಯುವನು. ಮಾವ ಆ? ನೀನೇ ನನ್ನ ಜೀವ ಮಾವಯ್ಯ. ಎಂದಿದ್ದರೂ ನೀನೇ ನನ್ನ ಪತಿ ಎಂದು ಭಾವಿಸಿರುವೆನು. ನಿನ್ನನ್ನು ಬಿಟ್ಟು ಅನ್ಯ ಪುರುಷರೆಲ್ಲರೂ ನನಗೆ ಸಹೋದರರ ಸಮಾನರು. ಮಾವಯ್ಯ, ತಾಯಿಯಾದ ರೇವತಿಯು ಒಳ್ಳೆ ಮುಹೂರ್ತವನ್ನು ನೋಡುವ ಸಲುವಾಗಿ ಕಾದಿರುವಳು. ಎಂದು ಒಳ್ಳೆ ಮುಹೂರ್ತ ಬರುವರೋ ಹಿರಿಯರ ಸಮ್ಮುಖದಲ್ಲಿ ಲಗ್ನ ಮಾಡಿಕೊಂಡು ಸುಖದಿಂದ ಜೀವನವು ಸಾಗಿಸೋಣರನ್ನ ಬುದ್ಧಿ ಸಂಪನ್ನ. ಇದಕ್ಕೊಂದು ನೀತಿ ಹೇಳಿದನು, ಚೆನ್ನಾಗಿ ಕೇಳ. ಕಾಡು ಕಲ್ಲನ್ನು ಒಯ್ದು ಸಮುದ್ರದಲ್ಲಿ ಕೊಳೆ ಹಾಕಿದರೆ ಅದು ಮೃದು ಆಗುವುದಿಲ್ಲ. ಕಲ್ಲಿನ ವೀಣೆಯನ್ನು ಮೀಟಿದರೆ ಅದಕ್ಕೆ ನಾದು ಬರುವುದಿಲ್ಲ.